3 ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದರೆ ಸಿಗುವ ಖಜಾನೆ. ಒಂದು ದಿನ ಹಳ್ಳಿಯ ಹಿರಿಯರು ಮಾತಾಡ್ತಿದ್ರು. ಬೆಟ್ಟದ ಅಡಿಯಲ್ಲಿ ಖಜಾನೆ ಇದೆ ಅಂತೆ, ಆದ್ರೆ 3 ಪ್ರಶ್ನೆಗೆ ಉತ್ತರಿಸಿದವನೇ ಪಡೆಯುತ್ತಾನೆ. ವೀರನ ಕಿವಿಗೆ ಇದು ಬಿತ್ತು. ಅವನ ಮನಸ್ಸಿನಲ್ಲಿ ಚಿಂತೆ ಅಲ್ಲ, ಕುತೂಹಲ ಹೊತ್ತಿತ್ತು. ಪ್ರಯಾಣ ಆರಂಭ. ಮುಂದಿನ ಬೆಳಿಗ್ಗೆ ವೀರ ತನ್ನ ತಾಯಿಗೆ ಹೇಳಿದ, ನಾನು ಕಾಡಿಗೆ ಹೋಗಿ ಮರದ ಕಡ್ಡಿ ತರ್ತೀನಿ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದೇ ಗುರಿ, ರಹಸ್ಯ ಖಜಾನೆ. ಅವನು ಬೆಟ್ಟದ ಕಡೆ ನಡೆದು ಹೋದ. ದಾರಿಯಲ್ಲಿ ಗಾಳಿ ವಿಚಿತ್ರವಾಗಿ ಬೀಸುತ್ತಿತ್ತು. ಹಕ್ಕಿಗಳು ಅಸಹಜವಾಗಿ ಮೌನವಾಗಿದ್ದವು. ಗುಪ್ತ ಬಾಗಿಲು. ಬೆಟ್ಟದ ಕೆಳಗೆ ಹಳೆಯ ಕಲ್ಲಿನ ಗೋಡೆ ಕಂಡಿತ್ತು. ಮಧ್ಯದಲ್ಲಿ ವೃತ್ತಾಕಾರದ ಬಾಗಿಲಿನ ಗುರುತು. ಹಠಾತ್ ಭೂಮಿ ಕಂಪಿಸಿತು. ಕಲ್ಲಿನ ಮೇಲಿಂದ ಬೆಳಕು ಹರಡಿತು. ಗಂಭೀರ ಧ್ವನಿ ಕೇಳಿಸಿತು. ಯಾರು ಬಂದಿದ್ಯೋ, ಮುಂದೆ ಬಾ. ನಾನು ವೀರ್. ವೀರ ಹೆದರಿದರೂ ಮುಂದೆ ಬಂದ. ನಿನಗೆ 3 ಪ್ರಶ್ನೆ. ಸರಿಯಾದ ಉತ್ತರ ಕೊಟ್ಟರೆ ಖಜಾನೆ ನಿನ್ನದು. 3 ಪ್ರಶ್ನೆಗೆ ಉತ್ತರಿಸಿದರೆ ಖಜಾನೆ ನಿನ್ನದು. ನಾನು ಸಿದ್ಧ. ತಪ್ಪಿದರೆ ಶಾಶ್ವತವಾಗಿ ಇಲ್ಲಿ ಸಿಕ್ಕಿ ಹಾಕಿಕೊಳ್ಳುವೆ. ಹಣಕ್ಕಿಂತ ಮೌಲ್ಯವಾದದ್ದು ಏನು? ನಂಬಿಕೆ ಮತ್ತು ಪ್ರೀತಿ. ಬೆಟ್ಟ ಹೊಳೆಯಿತು. ಸರಿಯಾದ ಉತ್ತರ. 2ನೇ ಪ್ರಶ್ನೆ. ಧ್ವನಿ. ಮಾನವನನ್ನು ನಿಜವಾದ ಶ್ರೀಮಂತನಾಗಿಸುವುದು ಏನು? ವೀರ ತನ್ನ ತಾಯಿಯನ್ನ ನೆನಪಿಸಿಕೊಂಡ. ಹಂಚಿಕೊಳ್ಳುವ ಹೃದಯ. ಗುಹೆಯೊಳಗೆ ಬೆಳಕು ಇನ್ನಷ್ಟು ಹೆಚ್ಚಾಯಿತು. ಸತ್ಯ. 3ನೇ ಪ್ರಶ್ನೆ. ಅತ್ಯಂತ ಕಷ್ಟ. ಭೂಮಿ ಕಂಪಿಸಿತು. ಗಾಳಿ ತಣ್ಣಗಾಯಿತು. ಧ್ವನಿ. ನೀನು ಖಜಾನೆ ಪಡೆದರೆ ಅದನ್ನು ನಿನ್ನಿಗಾಗಿಯೇ ಇಡುತ್ತೀಯಾ ಅಥವಾ ಇತರರ ಜೊತೆ ಹಂಚಿಕೊಳ್ಳುತ್ತೀಯಾ? ವೀರ ಸ್ವಲ್ಪ ಮೌನ. ಅವನ ಮನೆಯ ದಾರಿದ್ರ್ಯ ನೆನಪಾಯಿತು. ಹಸಿದ ದಿನಗಳು ನೆನಪಾಯಿತು. ಆದರೂ ಅವನು ನಿಧಾನವಾಗಿ ಹೇಳಿದ, ನಾನು ಮೊದಲು ನನ್ನ ಕುಟುಂಬವನ್ನ ಸಹಾಯ ಮಾಡ್ತೇನೆ, ನಂತರ ಹಳ್ಳಿಯ ಜನರಿಗೆ. ಮೊದಲು ನನ್ನ ಕುಟುಂಬ, ನಂತರ ಹಳ್ಳಿಯ ಜನರಿಗೆ ಸಹಾಯ ಮಾಡ್ತೀನಿ. ಕೆಲವು ಕ್ಷಣಗಳು. ನಂತರ ಭಾರೀ ಬೆಳಕು. ನೀನು ಪರೀಕ್ಷೆ ಪಾಸ್ ಆಗಿದ್ದೀಯಾ? ಬಾಗಿಲು ತೆರೆದಿತ್ತು. ಒಳಗೆ ಚಿನ್ನದ ಪೆಟ್ಟಿಗೆಗಳು, ರತ್ನಗಳು. ಆದರೆ ಮಧ್ಯದಲ್ಲಿ ಒಂದು ಕಲ್ಲಿನ ಫಲಕ. ಅದರ ಮೇಲೆ ಬರಹ, ನಿಜವಾದ ಖಜಾನೆ ಚಿನ್ನ ಅಲ್ಲ, ಒಳ್ಳೆಯ ಮನಸ್ಸು. ವೀರ ಆಶ್ಚರ್ಯಪಟ್ಟ. ಹಠಾತ್ ಚಿನ್ನದ ಪೆಟ್ಟಿಗೆಗಳು ಮಣ್ಣಾಗಿ ಬದಲಾಗಿದವು. ಆದರೆ ಒಂದು ಚಿಕ್ಕ ಚಿನ್ನದ ಚೀಲ ಮಾತ್ರ ಉಳಿಯಿತು. ಧ್ವನಿ ಹೇಳಿತ್ತು, ಲೋಭಿ ಬಂದರೆ ಖಾಲಿ ಹೋಗುತ್ತಾನೆ, ಒಳ್ಳೆಯವನು ಬಂದರೆ ಅವನಿಗೆ ಬೇಕಾದಷ್ಟು ಸಿಗುತ್ತದೆ. ಹಳ್ಳಿಗೆ ಮರಳುವ ವೀರ. ವೀರ ಚಿನ್ನದ ಚೀಲವನ್ನ ತೆಗೆದುಕೊಂಡು ಹಳ್ಳಿಗೆ ಹಿಂತಿರುಗಿದ. ಅವನು ಎಲ್ಲಾ ಸತ್ಯ ಹೇಳಿದ. ಜನರು ಮೊದಲು ನಂಬಿಲ್ಲ, ಆದರೆ ಅವನು ಹಣವನ್ನ ತನ್ನಿಗಷ್ಟೇ ಇಟ್ಟುಕೊಡಲಿಲ್ಲ. ಅವನು ಹಳ್ಳಿಗೆ ಬಾವಿ ತೋಡಿಸಿದ, ಶಾಲೆಗೆ ಪುಸ್ತಕ ಕೊಟ್ಟ, ಅನಾಥ ವೃದ್ಧನ ಮನೆ ಸರಿಪಡಿಸಿದ. ಜನರು ಅವನನ್ನು ಚಿಕ್ಕ ನಾಯಕ ಎಂದರು. ಒಂದು ರಾತ್ರಿ ವೀರ ಮತ್ತೆ ಬೆಟ್ಟಕ್ಕೆ ಹೋದ. ಬಾಗಿಲು ಕಾಣಿಸಲಿಲ್ಲ. ಗಾಳಿಯಲ್ಲಿ ಮೃದುವಾದ ಧ್ವನಿ ಮಾತ್ರ. ನೀನು ಖಜಾನೆಯನ್ನ ತೆಗೆದುಕೊಂಡಿಲ್ಲ, ನೀನೇ ಖಜಾನೆಯಾದೆ. ವೀರ ನಗುತ್ತಾ ಮನೆಗೆ ಹಿಂತಿರುಗಿದ.